ಇದು ಯಾವ ರೀತಿ ಕತೆ ಐತಂದ್ರೆ ಈಗ ಒಂದು ಇದು ಒಂದು ಹೊಸ ಕತೆ. ಇದು ಒಂದು ಸುಂದರವಾದ ಕತೆ. ಇದು ಯಾವ ರೀತಿ ಕತೆ ಐತಂದ್ರೆ ಈಗ ಒಂದು ಕುಟುಂಬ ಇರ್ತೈತೆ. ಕುಟುಂಬದಲ್ಲಿ ತಂದೆ ತಾಯಿ ಮತ್ತೆ ಇಬ್ಬರು ಗಂಡು ಮಕ್ಳು ಇರ್ತಾರ. ಒಬ್ಬ ಮಗ ರೈತಕಿ ಮಾಡ್ತಿರ್ತಾನ, ಒಬ್ಬ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನ. ಯಾಕಂದ್ರೆ ದೊಡ್ಡ ಮಗ ತಮ್ಮನ್ನ ಕಲಿಸಿ ಇಂಜಿನಿಯರ್ ಮಾಡಿದ್ರೆ ಅವನು ಹೊರಗಡೆ ದುಡ್ಕೊಂಡು ಬರ್ತಾನ, ನಾವು ಮನೇಲಿ ರೈತಕಿನ ಬಿಡಬಾರ್ದು ಅಂತ ಹೇಳಿ ಅವನು ತಕ್ಕ ಮಟ್ಟಿಗೆ ಸೆಕೆಂಡ್ ಇಯರ್ವರೆಗೂ ಸಾಲಿ ಕಲಿತ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡ್ತಾನ. ಆದರೆ ನೌಕರಿಗೆ ಹೋಗಲ್ಲ. ನನ್ನ ತಮ್ಮ ಮುಂದೆ ಇಂಜಿನಿಯರ್ ಆಗಲಿ, ನಾನು ರೈತಕಿ ಮಾಡ್ತೀನಿ ಅಂತ ಹೇಳಿ ಅವನು ಡಿಗ್ರಿವರೆಗೂ ಶಾಲೆ ಕಲಿತರು ರೈತಕಿ ಮಾಡ್ತಿರ್ತಾನ. ಆದರೆ ಸ್ವಲ್ಪನೂ ಜಂಬ ಇರೋದಿಲ್ಲ. ಅವನು ದೊಡ್ಡ ಮಗ. ಅಪ್ಪನ ಗತೆನೆ ಮೂರು ಪಟ್ಟಿ ಬತ್ತಿ ಪಟ್ಟನ ಹಚ್ಕೊಂಡು ಅಪ್ಪನ ಥರಾನೇ ರೈತಕಿ ಮಾಡ್ತಿರ್ತಾನೆ. ಇನ್ನೊಬ್ಬ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ಮದುವೆ ಮಾಡಿ ಕರ್ಕೊಂಬರ್ತಾನೆ. ಇಲ್ಲಿ ಇವರಿಬ್ಬರು ಜೋಡಿ, ಅತ್ತೆ ಮಾವನ ಜೋಡಿ, ಇವರಿಬ್ಬರು ಜೋಡಿ. ಇದೊಂದು ಸುಂದರವಾದ ಕುಟುಂಬ. ಈ ಕುಟುಂಬಕ್ಕೆ ಯಾವ ಕಾಗೆ ಬಂದು ಒಕ್ಕರ್ಸುತ್ತೋ ನೋಡಿ. ನಾನು ಯಾರು ಅನ್ಕೊಂಡ್ರನ? ನಾನಲ್ಲ, ಕಾಗೆ. ಕಾಗೆ ಇರೋದು ಈಗ ಬಂದಾಳಲ್ಲ ಮದುವೆಯಾಗಿ, ಅವಳು ಇದಕ್ಕೆ ವಿಲ್ಲನ್ನು. ನೋಡ್ತಾ ಹೋಗಿ ಕತೆ ಭಾಳ ಚಂದ ಐತಿ. ನಾನು ಈ ಮನೆ ಮಗಳು. ನಾನು ಹೇಳ್ಕೊಳ್ಳಿಲ್ಲ, ಮರ್ತಿದ್ದೆ. ಅದಕ್ಕೆ ಪಟ್ ಅಂತ ನಾನೇ ಓಡ್ ಬಂದೆ. ಅಯ್ಯೋ ಅಮ್ಮ, ಅಕ್ಕೆ ಸೀರೆ ನೋಡು, ಬಂಗಾರ ಸೀರೆ ಥರ ಇದೆ. ಬಂಗಾರ ಥರ ಅಲ್ಲ, ಬಂಗಾರನೇ. ಅದು ಸೀರೆ ನನಗಿಷ್ಟ ಆಯಿತು. ಈ ಥರ ನನ್ನ ಸೀರೆ ಬಂಗಾರದಲ್ಲೇ ಇರಬೇಕು. ನಾನು ಮದುವೆಯಲ್ಲಿ ಸೀರೆ ಉಟ್ಕೊಂಡಾಗ ಬಂಗಾರ ಗೊಂಬೆಗತೆನೆ ಕಾಣಬೇಕು ಅಂತ ನನ್ನ ಅಪ್ಪನಿಗೆ ಹೇಳಿದ್ದೆ. ಅದಕ್ಕೆ ನಮ್ಮಪ್ಪ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸೀರೆನ ಎಲ್ಲ ಬಂಗಾರದಲ್ಲಿ ಮಾಡಿಸಿದ್ದಾರೆ. ಈ ವೇಲ್ ಕೂಡ ಬಂಗಾರದ್ದೇ, ಗೊತ್ತಾ? ನಾನು ಮೈ ಮೇಲೆ ಹಾಕ್ಕೊಂಡಿರೋದೆಲ್ಲ ವಜ್ರ ಡೈಮಂಡು ಎಲ್ಲ. ಏನು ಹೇಳ್ತಾ ಇದ್ದೀರ ಅದಕ್ಕೆ? ಮೈ ಮೇಲೆ ಹಾಕ್ಕೊಂಡಿರೋದೆಲ್ಲನೂ ಬಂಗಾರದ? ಅಯ್ಯೋ, ಏನಿದು ಬಂಗಾರನೇ ಹೊತ್ಕೊಂಡ್ ಬಂದಂಗಿದೆ. ಅಣ್ಣ, ಹೊಡೆದಪ್ಪ ನೀನು ಚಾನ್ಸು. ಬಂಗಾರನ ಮನೆಗೆ ತೊಗೊಂಬಂದಿದ್ದೀನಿ. ಸರಿ ಸರಿ, ಭಾಳ ಹೊತ್ತಾಯ್ತು. ಮಾತಾಡ್ಕೊಂತ ನಿಂತ್ರೆ ಹೊತ್ತಾಗತ್ತೆ. ನಡಿಮ, ಒಳಗೆ ನಡಿ. ಪೂಜಾ, ರವಿ, ನಡೀರಿ ಒಳಗೆ. ಹಾಂ ಸರಿ ಅಮ್ಮ, ನನಗೂ ಸುಸ್ತಾಗೈತಿ. ಮದುವೆ ಮನೇಲಿ ನಿಂತು ನಿಂತು ಕಾಲೆಲ್ಲ ನೋವು ಬಂದೈತಿ. ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅಮ್ಮ, 1-2 ಗ್ಲಾಸು ಹಾಲು ಕೊಟ್ಟು ಕಳಿಸಿ ಇಬ್ಬರಿಗೂ. ಅಣ್ಣ, ಈ ಹಾಲು ಕೊಟ್ಟು ಕಳಿಸೋ ಕಾರ್ಯಕ್ರಮವೇ ಇದೆ. ಹೋಗಿ ಒಳಗೆ. ಅತ್ತೆ, ಮಾವ, ಹೇಗಿದೆ? ನನ್ನ ಸೀರೆ ಚೆನ್ನಾಗಿದೆ ಅತ್ತೆ. ಅಯ್ಯೋ, ಸಖತ್ತಾಗೈತಮ್ಮ. ಹೌದಮ್ಮ ಸೊಸೆ, ಈ ಸೀರೆಯಲ್ಲಿ ನೀನು ಮುದ್ದಾಕಂತ ಇದೆಯಾ? ಥ್ಯಾಂಕ್ ಯು ಮಾವ. ಸುಜಾತ, ಮತ್ತೆ ನೀನು ನಿಮ್ಮ ಯಜಮಾನ್ರು ಬಂದಿಲ್ವಾ? ಇಲ್ಲ ಬೈನಿ, ಅವ್ರು ಹೋದ್ರು ಮದುವೆ ಮನೆಯಿಂದನೇ. ನಾನು ಈಗ ಹೋಗ್ಬೇಕಿತ್ತು. ನೀನು ಬರ್ತಾ ಇದೀಯ ಅಂತ ಅಮ್ಮ ಹೇಳಿದ್ಲು. ಹಾಗಾಗಿ ವೈನಿನ ವೆಲ್ಕಮ್ ಮಾಡ್ಕೊಂಡೇ ಹೋದ್ರಾಯ್ತು ಅಂತ ಬಂದೆ. ಅಂದಾಗೆ ವೈನಿ, ಹೊಸ್ದಾಗಿ ಮದುವೆ ಆಗೈತೆ. ಮತ್ತೆ ನೀವು ನಾದ್ನಿಗೆ ಏನಾದರೂ ಉಡುಗೊರೆ ಕೊಡಬೇಕಲ್ಲ, ನಿಮ್ಮ ಹತ್ರ ಉಡುಗೊರೆ ಇಸ್ಕೊಂಡು ಹೋಗ್ಬೇಕಂತಾನೆ ನಿಂತಿದ್ದೀನಿ ನಾನು. ಏನು ಉಡುಗೊರೆ ಕೊಡ್ತೀರಾ? ಉಡುಗೊರೆನಾ? ನಾನು ಯಾಕೆ ಕೊಡಬೇಕು? ನಾನು ಈ ಮನೆಗೆ ಬಂದಿದ್ದೀನಿ, ವೆಲ್ಕಮ್ ಮಾಡೋಕ್ಕೆ ನೀವು ಉಡುಗೊರೆ ಕೊಡಬೇಕು. ಇಲ್ಲ ಅತ್ತೆ, ಅನ್ನೊಂದು ಹೊಸ್ದಾಗಿ ಮದುವೆ ಆದರೆ, ಮತ್ತೆ ದೊಡ್ಡಣ್ಣನ ಮದುವೆ ಆದಾಗೂ ನಂಗೆ ದೊಡ್ಡ ವೈನಿ ಉಡುಗೊರೆ ಕೊಟ್ಟಿದ್ರು, ಗೊತ್ತಾ? ಅವ್ರ ಕೈಯಲ್ಲಿರೋ ಬಂಗಾರ ಬಳೆನೇ ನನಗೆ ಕೊಟ್ಬಿಟ್ಟಿದ್ರು, ನನ್ನ ಅದಕ್ಕಿಂತ ಏನು ಹೆಚ್ಚಲ್ಲ ಅಂತ. ಓ ಹೌದಾ? ಹಾಗಾದ್ರೆ ಏನು, ನಾನು ಈ ಬಂಗಾರ ಸೀರೆನ ನಿಂಗೆ ಬಿಚ್ಕೊಡ್ಬೇಕೇನು? ನಾನು ಹಂಗಂದಿಲ್ಲಪ್ಪ. ನಾನು ಹೇಳಿದ್ದು ಏನಾದರೂ ಕೊಡಿ ಅಂತ. ಕೊಡೋಣ ಕೊಡೋಣ, ಇರು, ನಾಳೆ ನೋಡೋಣ, ಸ್ವಲ್ಪ ಸಮಯದ ನಂತರ. ಛಾಯಾ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ನೀನು ಮಾತಾಡ್ಸಲೇ ಇಲ್ಲ ಅಂತ. ಅವಳು ದೊಡ್ಡ ಮನೆಯಿಂದ ಬಂದಾಳಲ್ಲ ಪಾಪ, ಏನು ತಿಳುವಳಿಕಿಲ್ಲ. ನಮಗೊಂದೊಂದು ಕಪ್ ಕಾಫಿ ಮಾಡ್ಕೊಂಬರ್ತೇನೆ. ಅಯ್ಯೋ ಅತ್ತೆ, ಯಾರು ಮಾತಾಡ್ಸಿದ್ರೇನು, ಯಾರು ಬಿಟ್ರೇನು, ನನಗೆ ನೀವು ಮತ್ತು ಅಪ್ಪ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಿಮ್ಮ ಜೊತೆ ಮಾತಾಡಿದ್ಲಲ್ಲ, ನಂಗೆ ಅಷ್ಟೇ ಸಾಕು. ನನ್ನ ಜೊತೆ ಮಾತಾಡಬೇಕಂತ ನಂಗೆ ಏನೂ ಇಲ್ಲ ಅತ್ತೆ. ರೀ, ನಿಮಗೂ ಚಾ ಬೇಕಾ? ನಿಮ್ಗೆ ಚಾ ಬೇಕಂದ್ರೆ ಹೇಳಿ ಮಾಡ್ಕೊಂಬರ್ತೀನಿ. ಹ್ಞೂಪ್ಪ, ನಂಗೆ ಚಾ ಮಾಡ್ಕೊಂಬ. ಕುಡಿದ್ಬಿಟ್ಟು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ. ಮದುವೆದಿಂದ ಇನ್ನು 8 ದಿನ ಹೊಲದ ಕಡೆ ಹೋಗೇ ಇಲ್ಲ. ನನಗೂ ಹೊಲ ಕಡೆ ಹೋಗಿದ್ದು ಜೀವ ಸಮಾಧಾನ ಆಗತ್ತಿಲ್ಲ. ಒಂದು ಸ್ವಲ್ಪ ಹೊಲದ ಕಡೆ ಅಡ್ಡಾಡ್ಕೊಂಡು ಬರ್ತೀನಿ. ಶಿವರಾಮ, ನಾನು ಬರ್ತೀನೋ? ಅಯ್ಯೋ ರೀ, ಶಿವು ಅಂತ ಕರೀರಿ. ಶಿವರಾಮ ಅಂತ ಇಷ್ಟುದ್ದ ಯಾಕೆ ಕರೀತೀರಾ? ನನ್ನ ಮಗನ ಹೆಸರು ಎಷ್ಟು ಶಿವ ಅಂತ ಎಷ್ಟು ಚಂದ ಐತಿ. ಅವ್ವ, ಅಪ್ಪನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕರೀಲಿ ಬಿಡು. ರೀ, ನೀವೇನ್ರಿ? ಅಲ್ಲ, ಎಲ್ಲರೂ ಅಮ್ಮ ಅಂತ ಕರಿಬೇಕಾದ್ರೆ ನೀವೇನು ಅವ್ವ ಅಂತ ಕರೀತೀರಾ? ಈಗ ನಿಮ್ಮ ಮನೆಗೆ ಸಣ್ಣ ಸೊಸೆನೂ ಬೇರೆ ಬಂದಾಳ, ಅದಕ್ಕೆ ನೀವು ಇನ್ನು ಮುಂದೆ ಅಮ್ಮ ಅಂತ ಕರೀರಿ. ಛಾಯಾ, ಇದು ನನ್ನ ಹುಟ್ಟಾನ ಬಂದಿರೋಂಥ ಸ್ವಭಾವ. ಅದನ್ನು ಇಲ್ಲಿ ಯಾರೋ ಬಂದಾರ ಯಾರೋ ಬಿಟ್ಟಾರ ಅಂತ ನಂಗೆ ಬದಲಾಯಿಸೋಕ್ಕಾಗಲ್ಲ. ಹೋಗು, ನೀನು ಬೇಗ ಚಾ ತೊಗೊಂಡ್ಬರೋಗು, ನಾವು ಹೊಲ ಕಡೆ ಹೋಗ್ತೀವಿ. ರಾತ್ರಿ ಹೊತ್ತು. ಛಾಯಾ, ಹಾಂ ರೀ. ಯಾಕಂಗೆ ಸಪ್ಕ ನಿಂತಿದ್ದಿ? ಏನಾಯ್ತು? ರೀ, ಏನೂ ಇಲ್ಲ, ಹಾಗೆ ಸುಮ್ಮನೆ ನಿಂತಿದ್ದೆ ರೀ. ನಿನ್ನನ್ನು ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ. ನೀನು ಯಾವಾಗ ಹಿಂಗಿರ್ತೀಯ, ಯಾವಾಗ ಖುಷಿಯಾಗಿರ್ತೀಯ, ಯಾವಾಗ ಸಪ್ಪಗಿರ್ತೀಯ ಅಂತ ನನಗೆ ಗೊತ್ತಾಗಲ್ಲ. ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ.
ಏನಂತ ಹೇಳು. ಏನಿಲ್ಲ ರೀ, ಅದು ಈಗ ಇವಳು ಪೂಜಾ ಮದುವೆ ಆಗಿ ಬಂದ್ಲಲ್ಲ, ಅವಳು ನನ್ನನ್ನು ಒಂದೀಟು ಮದುವೆ ನೋಡಕ್ಕೆ ಹೋದಾಗಿಂದನೂ ಇಲ್ಲಿವರೆಗೂ ನಾನು ಮಾತಾಡ್ಸಿಲ್ಲ ರೀ. ಯಾಕೋ ಗೊತ್ತಿಲ್ಲ, ಏನು ನಾನು ಬಡವ್ರ ಮನೆಯವಳು ಅಂತನೋ ಅಥವಾ ಅವಳು ದುಡ್ಡಿರೋನು ಅಹಂಕಾರಕ್ಕೋ ನನಗಂತೂ ಗೊತ್ತಿಲ್ಲ. ನಾನು ಅವಳ ಬಗ್ಗೆ ತಿಳುವಳಿಕೆ ಇಲ್ಲದೆ ತಿಳಿದೇ ಮಾತಾಡಬಾರ್ದು, ತಪ್ಪು. ಆದರೂ ಒಂದು ಮಾತು ಹೇಳ್ತೀನಿ, ಇಷ್ಟು ಬೇಗ ಇನ್ನೂ ನನ್ನ ಮನೆಗೆ ಬಂದಿಲ್ಲ ಅವಳು. ಇಷ್ಟು ಬೇಗ ನನ್ನ ಜೊತೆ ಮಾತಾಡಲ್ಲ ಅಂದರೆ ಇವಳು ಮುಂದೆ ಹೊಂದ್ಕೊಂಡು ಹೋಗ್ತಾಳಾ ಅಂತ. ನೀವು ನೋಡಿದ್ರೆ ಕೂಡು ಕುಟುಂಬವಾಗಿರಬೇಕು ಅಂತೇಳಿ ಹಾಂ, ತಮ್ಮ ಕೆಲಸ ಇಂಜಿನಿಯರಿಂಗ್ ಮಾಡಲಿ, ನಾನು ಹೊಲಮನೆ ಮಾಡ್ತೀನಿ ಅಂತ ನೀವು ಹೊಲಮನೆ ಮಾಡ್ತಾಯಿದ್ದೀರಾ. ಆದರೆ ಮುಂದೆ ನಾಳೆ ಏನೂ ಇಲ್ಲದೆ ಕೈ ಚೆಲ್ಲಿ ಕುಂಡ್ರಬಾರ್ದಲ್ಲ ರೀ. ನೋಡು ಛಾಯಾ, ನಾನು ಒಂದು ವಿಷಯ ಹೇಳ. ಹರಿಬ್ರಹ್ಮ ಬಂದರು ನನ್ನ ರವಿನ ಬೇರೆ ಮಾಡೋಕ್ಕೆ ಈ ಹರಿಬ್ರಹ್ಮನಿಂದನೂ ಸಾಧ್ಯ ಇಲ್ಲ, ಈ ಜನ್ಮದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನಿನಗಾಯ್ತು, ಅಪ್ಪ ಅಮ್ಮನಿಗಾಯ್ತು, ನನಗಾಯ್ತು, ಈಗ ಬಂದಿದ್ದಾಳಲ್ಲ ನಮ್ಮ ತಮ್ಮನ ಹೆಂಡತಿ ಪೂಜಾಗೆ, ಅವಳಿಗಾಯ್ತು, ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ನನ್ನ ತಮ್ಮ ಅಷ್ಟು ಒಗ್ಗಟ್ಟಾಗಿದ್ದೀವಿ. ನನ್ನ ಅವನ ಸಂಬಂಧನ ಯಾವತ್ತೂ ಯಾರಿಂದನೂ ಹಾಳು ಮಾಡೋಕ್ಕಾಗೋದಿಲ್ಲ. ಅಷ್ಟಾದರೆ ಸಾಕು ರೀ, ಎಲ್ಲರೂ ಖುಷಿಯಿಂದಿದ್ದ ನಮ್ಮ ಕೂಡು ಕುಟುಂಬ ಅಂದ್ರೇ ಭಾಳ ಇಷ್ಟ ರೀ. ಅಂತೂ ಇಂತೂ ನನ್ನ ಸಣ್ಣ ಮಗಂದು ಮದುವೆ ಆಗೋಯ್ತು. ಆದರೂ ರೀ, ದೊಡ್ಡ ಶ್ರೀಮಂತರ ಮನೆ ಸೊಸೆ ಸಿಕ್ಬಿಟ್ಲು ನಮ್ಗೆ. ಎಷ್ಟು ಬಂಗಾರ ಒಡವೆನೆಲ್ಲ ಹಾಕಿದ್ದಾರೆ. ಆದರೆ ಒಂದು ರೀ, ಇವರು ಇವಳು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳೋ ಇಲ್ವೋ ಅಂತ ನನಗೆ ಯಾಕೋ. ಇವಳು ನನ್ನ ದೊಡ್ಡ ಸೊಸೆ ಜೊತೆ ಮಾತಾಡೇನೇ ಇಲ್ಲ. ಪಾಪ ಛಾಯಾ ಮನಸ್ಸು ಬೇಜಾರು ಮಾಡ್ಕೊಂಬಿಟ್ಲು. ಅಯ್ಯೋ, ಇದಕ್ಕೆಲ್ಲ ತಲೆ ಕೆಡಿಸ್ಕೊತಾರಲ್ಲ. ಅಲ್ಲ, ಇನ್ನ ಈಗ ಬಂದಾಳ ಮನೆಗೆ, ಈಗಾರ ಬರತ್ತಾ ಇದ್ದಾಳ, ಹೊಂದ್ಕೊಂಡು ಹೋಗ್ತಾಳ. ನೀನು ಸುಮ್ಮನಿರು. ಸರಿ ಆಯಿತು ರೀ. ರೀ, ಹೊತ್ತು ಭಾಳ ಆಗೈತಿ, ಮಲ್ಕೊಳ್ಳಿ. ನನಗೂ ಮದುವೆ ಮನೇಲಿ ಓಡಾಡು ಸುಸ್ತಾಗೈತಿ, ಮಕ್ಕೋತೇನೆ ನಾನು. ಅಲ್ಲ, ಇಷ್ಟೊತ್ತಾಯ್ತು ನಾನೆಲ್ಲ ಅಡುಗೆ ಮಾಡಿದೆ. ಇವತ್ತು ಹೊಸ ಸೊಸೆದು ಸ್ವೀಟ್ ಮಾಡೋ ಇದಿರುತ್ತೆ ಅಡುಗೆ ಮನೇಲಿ. ಇವಳು ಇನ್ನೂ ಆದರೂ ಎದ್ದು ಬಂದಿಲ್ಲ. ಎಲ್ಲ ಅಡುಗೆ ಮಾಡಿದೆ, ಪೂಜೆ ಮಾಡಿದೆ, ಮನೆ ಒರೆಸ್ಕೊಂಡೆ, ಎಲ್ಲ ಕೆಲಸ ಮುಗಿಸ್ದೆ. ಆದರೆ ಇವಳು ಇನ್ನೂ ಎದ್ದಿಲ್ಲಲ್ಲ, ಏನಪ್ಪ. ಮತ್ತೆ ನಾನು ಹೊಸ್ದಾಗಿ ಬಂದಾಗ ಅಲ್ಲ 7 ಗಂಟೆಗೆಲ್ಲ ಎಬ್ಬಿಸಿ ಸ್ನಾನ ಮುಗಿಸ್ಕೊಂಡು ಮನೆಗೆ ಅಡುಗೆ ಮನೇಲಿ ಸ್ವೀಟ್ ಮಾಡು ಅಂತ ಇದ್ರು. ಇವಳು ನೋಡಿದ್ರೆ ಇನ್ನೂ ಎದ್ದಿಲ್ಲ. ಅದಕ್ಕೆ ತಿನ್ನಕ್ಕೆ ಏನು ಮಾಡಿದ್ರಿ? ಏನಿಲ್ಲ, ಉಪ್ಪಿಟ್ಟು ಮಾಡಿದೆ. ಮತ್ತು ಇವರು ಹೊಲಕ್ಕೆ ಹೊಂಟಿದ್ರಲ್ಲ, ಅದಕ್ಕೆ ಅವ್ರಿಗೆ ರೊಟ್ಟಿ ಮಾಡಿ ಪಲ್ಯ ಮಾಡಿದೆ. ಅವರು ಹೊಲಕ್ಕೆ ಕಟ್ಕೊಂಡು ಹೋದ್ರು ಡಬ್ಬಿನ. ಅನ್ನ ಸಾರು ಮಾಡಿಟ್ಟಿದ್ದೀನಿ. ಅಯ್ಯೋ ಅದಕ್ಕೆ ನನಗೆ ಆಲೂ ಪರೋಟ ತಿನ್ಬೇಕು ಅನ್ನಿಸ್ತಾ ಇದೆ. ಆಲೂ ಪರೋಟ ಮತ್ತು ಮೊಸರು ಆಮೇಲೆ ಚಟ್ನಿ ಎಲ್ಲ ಮಾಡಿ ನಂಗೆ ಆಲೂ ಪರೋಟ ತಿನ್ನಬೇಕು ಅನ್ನಿಸ್ತಾ ಇದೆ. ತವ್ರ ಮನೆಗೆ ಬಂದಾಗ ಬಾಯಿ ರುಚಿನ ತೊಗೊಂಡು ಹೋಗಬೇಕು. ಬಾಯಲ್ಲಿರೋ ಇಸನೆಲ್ಲ ಕಳ್ಕೊಂಡು ಹೋಗಬೇಕು. ಹಾಗೆ ಮಾಡಿ ಅದಕ್ಕೆ. ಅಯ್ಯೋ, ನಾಳೆ ಬೇಕಾದರೂ ಮಾಡ್ತೀನಿ. ಅಲ್ಲ, ಈಗ ಮಾಡಂದ್ರೆ ಹೇಗೆ ಮಾಡಲಿ? ಇಲ್ಲ, ನಂಗೆ ಮಾಡಿ ಎಲ್ಲ ಸುಸ್ತಾಗೈತೆ. ಬೆಳಗ್ಗೆಯಿಂದ 10 ಗಂಟೆ ಆಗಕ್ಕೆ ಬಂತು. ಅಯ್ಯೋ ಅದಕ್ಕೆ ಬರೀ ನಿಮ್ಮ ನಾದ್ನಿಗೋಸ್ಕರ ಒಂದಿಷ್ಟು ಆಲೂ ಪರೋಟ ಮಾಡೋಕ್ಕಾಗಲ್ವಾ ನಿಮಗೆ? ಏನಾಯಿತು ಛಾಯಾ? ಏನಂತೆ ಇವಳಿಗೆ? ಅಮ್ಮ, ಅವಳು ನೀನು ಕೇಳ್ತ್ಯಾ? ನಾನು ಕೇಳು. ನಾನು ಹೇಳಿದ್ದು ಅದಕ್ಕೆ ಆಲೂ ಪರೋಟ ಮಾಡಿ ಅಂತ. ಆದರೆ ಅದಕ್ಕೆ ಇಲ್ಲ, ನಂಗೆ ಈಗ ಮಾಡೋಕ್ಕಾಗಲ್ಲ, ಸುಸ್ತು ಅಂತ ಇದ್ದಾರೆ. ಛಾಯಾ, ಇವತ್ತು ಯಾಕೆ ನೀನು ಅಡುಗೆ ಮಾಡಿದೆ? ಇವತ್ತು ಹೊಸ ಸೊಸೆ ಅಡುಗೆ ಮಾಡೋದಿರುತ್ತೆ. ಎಲ್ಲಿ ಅವಳು ಪೂಜಾ? ಅವಳು ಇನ್ನೂ ಎದ್ದೇ ಇಲ್ಲ ಅತ್ತೆ. ಇನ್ನೂ ಎದ್ದಿಲ್ಲ? ಏನು ಹೇಳ್ತಾ ಇದೆಯಾ ಛಾಯಾ? 10 ಗಂಟೆ ಆಯಿತು. ಹೊಸ ಸೊಸೆ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಬೇಕು ಇವತ್ತು. ಇನ್ನೂ ಎದ್ದಿಲ್ವಾ? ಬೆಡ್ ಕಾಫಿ ಕೊಡಿ, ಬೆಡ್ ಕಾಫಿ, ಇಲ್ಲಾಂದ್ರೆ ನಂಗೆ ಹೇಳಕ್ಕಾಗಲ್ಲ. ಅಲ್ಲಿ ನೋಡಮ್ಮ, ನಿನ್ನ ಚಿಕ್ಕ ಸೊಸೆಗೆ ಬೆಡ್ ಕಾಫಿ ಬೇಕಂತೆ. ಬೆಡ್ ಕಾಫಿ, ಬೆಡ್ಡಲ್ಲಿರೋ ಕಾಫಿನ ಓದ್ಕೊಡೋದೇ ಬೆಟರ್ ಅವಳಿಗೆ. ನೋಡಿ ಎಷ್ಟು ಕೊಬ್ಬಳಿಗೆ. ಸುಮ್ಮನಿರೆ, ಅದಕ್ಕೆ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಅವಳ ಮನೇಲಿ ಅವಳು ಬೆಡ್ ಕಾಫಿ ಕುಡ್ದೆ ಅಭ್ಯಾಸ ಅಂತ ಅನ್ಸುತ್ತೆ. ಸುಮ್ಮನಿರು. ಅತ್ತೆ, ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್ ಸುಸಿ. ಅಲ್ಲ, ಈಗೆದ್ದು ಬರತ್ತೀಯಾ? ನಿಂದು ಇನ್ನೂ ಸ್ನಾನ ಆಗಿಲ್ಲ. ಸ್ನಾನ ಮಾಡದೆ ಅಡುಗೆ ಮನೆಗೆಲ್ಲ ಬರಬಾರ್ದು. ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ನೀನು ಸಿಹಿ ಮತ್ತು ಇವತ್ತೆಲ್ಲ ಅಡುಗೆ ನೀನೇ ಮಾಡಬೇಕು. ವಾಟ್? ಏನು ಹೇಳ್ತಾ ಇದ್ದೀರ ಅತ್ತೆ? ನನಗೆ ಯಾವ ಅಡುಗೆನೂ ಬರೋದಿಲ್ಲ. ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ನಾನು ಒಂದಿನೂ ನಮ್ಮ ಮನೇಲಿ ಅಡುಗೆ ಮನೆಗೆ ಕಾಲಿಟ್ಟದ್ದೇ ಗೊತ್ತಿಲ್ಲ, ಗೊತ್ತಾ? ಅಯ್ಯೋ ಶಿವನೇ, ನೀವು ನನಗೆ ಅಡುಗೆ ಮನೆಗೆ ಹೋಗಂತಿದ್ದೀರಾ? ಐ ನಾಟ್ ಇಂಟ್ರೆಸ್ಟೆಡ್ ಕಿಚನ್ ರೂಮ್. ಓಕೆ, ಐ ಆಮ್ ಇಸ್ ಏನಂತಾರೆ ಇಲ್ಲಿ, ನಿಮ್ಗೆ ಇಂಗ್ಲೀಷ್ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ನನಗೆ
ಕಿಚನ್ ಅಂದ್ರೇ ಇಂಟ್ರೆಸ್ಟ್ ಇಲ್ಲ. ಅದರಲ್ಲೂ ಕಿಚನ್ ರೂಮ್ ಅಂದರೆ ಬರೀ ತಿನ್ನೋದಕ್ಕೆ ಮಾತ್ರ ಬರ್ತೀನಿ ನಾನು. ಆ ಫ್ರಿಜ್ಜಲ್ಲಿದ್ದರೆ ಏನಾದರೂ ಐಸ್ ಕ್ರೀಮು ಜ್ಯೂಸು ಎಲ್ಲ. ಅದು ಬಿಟ್ಟು ನನಗೆ ಮತ್ತೆ ಹಾಲು ಮತ್ತು ರೂಮ್ ಅಂದರೆ ಬೆಸ್ಟ್ ಏರಿಯಾ. ನಾನು ಯಾವಾಗಲೂ ಮಲ್ಕೊಂಡೇ ಇರಬೇಕು, ಹಾಲಲ್ಲಿ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಇರಬೇಕು. ಆ ಥರ ಕೆಲಸದವರೆಲ್ಲ ಕೈಯಲ್ಲಿ ತಂದು ಕೊಡ್ತಾಯಿದ್ರು. ಇದೆಲ್ಲ ನಂಗೆ ಆಗಲ್ಲ ಅತ್ತೆ. ಹ್ಞೂ, ಅದೆಲ್ಲ ಗೊತ್ತಿಲ್ಲ. ಇದು ನಮ್ಮನೆ ಪದ್ಧತಿ. ನನ್ನ ಮಗನ ಮದುವೆ ಆಗಿ ಬಂದಿದೆ ಅಂದರೆ ನನ್ನ ಮಗನಿಗೆ ಏನು ಸಂಬಳ ಕಮ್ಮಿ ಇಲ್ಲ. ಅವನು ಇಂಜಿನಿಯರ್ ಇರೋದಕ್ಕೆ 2 ಲಕ್ಷ ಸಂಬಳ ಇದೆ. ನೀನು ಇಲ್ಲಿ ನಿಮ್ಮ ಮನೇಲಿ ಶ್ರೀಮಂತಲೇ ಆಗಿರ್ಬೋದು. ಛಾಯಾನು ಮಾಡ್ತಾ ಇದ್ದಾಳಲ್ಲ, ಎಲ್ಲ ಬೆಳಗ್ಗೆ ಎದ್ದು ಎಷ್ಟು ನೀಟಾಗಿ ಎಲ್ಲ ಕೆಲಸ ಮಾಡಿದ್ದಾಳೆ, ಕಿಚನ್ ಹೆಂಗೆ ಇಟ್ಕೊಂಡಿದ್ದಾಳೆ ಸ್ವಲ್ಪ ನೋಡು. ಅದು ಬಿಡು, ಇನ್ನು ಮುಂದೆ ಇಬ್ಬರು ಸಮವಾಗಿ ಕೆಲಸ ಮಾಡಬೇಕು. ಅವಳು ಹೆಚ್ಚು ನೀನು ಹೆಚ್ಚು ಅನ್ನೋ ಆಗಿಲ್ಲ. ಮತ್ತು ಒಂದು ಹೇಳ್ತೀನಿ ನಾನು ನಿನಗೆ ಪೂಜಾ, ಇವತ್ತು ಅಡುಗೆ ನೀನೇ ಮಾಡಬೇಕು. ಅದರಲ್ಲೂ ನಿನ್ನ ನಾದ್ನಿಗೆ ಆಲೂ ಪರೋಟ ಅಂದರೆ ಇಷ್ಟ ಅಂತೆ. ಅವಳು ಇವತ್ತು ಸಾಯಂಕಾಲ ಊರಿಗೆ ಹೋಗ್ತೀನಿ ಆಲೂ ಪರೋಟ ಮಾಡಂತ ಇದ್ದಾಳೆ. ಅದರಲ್ಲಿ ಬೇರೆ ನಿಮ್ಮ ವಾರ್ಗಿತ್ತಿ ಈಗ ಎಲ್ಲ ಅಡುಗೆ ಮಾಡಿದ್ದಾಳೆ. ಛಾಯಾ ಅನ್ನ ಸಾಂಬಾರು ಪಲ್ಯ ರೊಟ್ಟಿ ಮನೆ ಕ್ಲೀನಿಂಗು ಪರ್ಸಿ ಒರೆಸೋದು ಜಳಕ ದೇವರ ಪೂಜೆ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿದ್ದಾಳೆ. ಇವಾಗ ಎಲ್ಲರಿಗೂ ಬೆಡ್ ಕಾಫಿ ಕೊಟ್ಟಿದ್ದಾಳೆ. ಅಂಥದ್ರಲ್ಲಿ ನೀನು ಇನ್ನೂವರೆಗೂ ಎದ್ದು ಈ ಮುಖ ಸುತ್ತ ತಗೊಂಡಿಲ್ಲ, ಸ್ನಾನ ಮಾಡಿಲ್ಲ. 5 ನಿಮಿಷದಲ್ಲಿ ಬಂದು ಸ್ನಾನ ಮುಗಿಸ್ಕೊಂಡು ಇವತ್ತಿನ ಏನೇನು ಸ್ವೀಟ್ ಆಯಿತೋ, ಇವತ್ತು ಹೆಸರುಬೇಳೆ ಪಾಯಸ ಮಾಡು, ಆಲೂ ಪರೋಟ ಮಾಡಿ ಅದ್ರ ಜೊತೆ ಚಟ್ನಿ ಮತ್ತು ಚೂರು ಪಲಾವ್ ಮಾಡಿಬಿಡು. ಅವಳು ಅನ್ನ ಮಾಡಿದಾಳೇನೋ, ಅದಕ್ಕೆ ಏನಾದ್ರು ಪುದೀನ ರೈಸ್ ಮಾಡಿಬಿಡು. ಛಾಯಾ ನೀನು ಅಡುಗೆ ಮನೆಯಿಂದ ಹೊರಗೆ ಬಾ. ಈಗ ಎಲ್ಲ ಕೆಲಸ ಅವಳು ಮಾಡಬೇಕು. ಬಂದು ಮಾಡು ಪೂಜಾ. ಇಲ್ಲಿ ದುಡ್ಡು ದೊಡ್ಡ ಸ್ಥಾನ ಅನ್ನೋದು ಇಲ್ಲ. ಇಬ್ಬರು ಸಮವಾಗಿರಬೇಕು. ನಂಗೆ ದೊಡ್ಡ ಸೊಸೆನೂ ಅಷ್ಟೇ, ಸಣ್ಣ ಸೊಸೆನೂ ಅಷ್ಟೇ. ಅವಳೆಲ್ಲ ಮಾಡಿದಾಳಂದ್ಮೇಲೆ ನೀನು ಮಾಡಲೇಬೇಕು. ಇಷ್ಟೊತ್ತಿಗೆ ಹೇಳ್ತಾರ ಗಂಡನ ಮನೇಲಿ. ಗಂಡನ ಮನೆ ಅನ್ನೋದರ ಖಬರ್ ಐತಾ ಇಲ್ಲ? ಅತ್ತೆ ಏನಿದು ಈ ಥರ ಮಾತಾಡ್ತಾ ಇದ್ದೀರಾ? ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅತ್ತೆ. ಬರಲ್ಲ ಅಂದರೆ ಈಗಿನ ದುನಿಯಾದಲ್ಲಿ ಸಾಕಷ್ಟು. ಫೋನ್ ನೋಡಿಕೊಂಡು ಅಡುಗೆ ಮಾಡು, ಆಲೂ ಪರೋಟ ಮಾಡು. ಆಲೂ ಪರೋಟಾಗೆ ಅಂದಾಗ ಏನೇನು ಮಾಡ್ಬೇಕಂತ ಎಲ್ಲ ಗೊತ್ತಲ್ಲ. ಅಡುಗೆ ಮನೇಲಿ ಎಲ್ಲ ಇದೆ, ಗೋಧಿ ಹಿಟ್ಟು ಇದೆ, ಎಲ್ಲ ಇದೆ. ತಗೊಂಡು ಆಲೂ ಪರೋಟ ಮಾಡಿಬಿಟ್ಟು ಅದ್ರ ಜೊತೆ ಮೊಸರು ಆಮೇಲೆ ಚಟ್ನಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೊಡು. ಇದಿಷ್ಟು ಹೇಳ್ತಾ ಇದ್ದೀನಿ. ಛಾಯಾ ನಡಿ ಹೊರಗೆ. ಅತ್ತೆ ಅದು ಅದು ಅಡುಗೆ ಮನೇಲಿ ಏನು ಜೋಡಣೆ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಅವಳು ಬಂದು ಕೇಳಿ ಇಸ್ಕೋತಾಳೆ. ನೀನು ನಡಿ. ಅಮ್ಮ ಬರೋಬ್ಬರ್ ತಡೆದ್ಲು. ಫೋನ್ ನೋಡಿಕೊಂಡು ಅಡುಗೆ ಮಾಡಿ ಇವ್ರಿಗೆ ಬಡಿಸ್ಬೇಕಂತೆ. ಅಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು. ನಮ್ಮ ಮನೇಲಿ ಆ ಕಡೆ ಕಡ್ಡಿ ಈ ಕಡೆ ತೆಗ್ದಿಲ್ಲ. ನಾನು ಬೇರೆ ಇಲ್ಲಿ ಈಗ ಹೇಗೆ ಮಾಡಲಿ ಅಡುಗೆನ? ಇವನು ಇಂಜಿನಿಯರ್ ಇದ್ದಾನೆ, ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ, ದೊಡ್ಡ ಮನೆ, ಆಸ್ತಿ ಅಂತಸ್ತು ಇದೆ ಅಂತ ಮದುವೆ ಆಗಿ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಅಡುಗೆ ಮನೆಗೆ ಹೋಗ್ತಿದ್ದಾರಲ್ಪ. ಫಸ್ಟ್ ದಿನ ಅಡುಗೆ ಅಂತೆ. ಏನು ಮಾಡಲಿ? ಇಲ್ಲ, ದೊಡ್ಡ ಸೊಸೆ ಹೆಸರು ಗಳಿಸ್ಕೊಂಡಿದ್ದಾಳೆ. ಅವಳು ಬಿಕಾರಿ ಮನೆಯಿಂದ ಬಂದವಳು. ಅವಳಿಗಿಂತ ಚೆನ್ನಾಗಿ ಅಡುಗೆ ಮಾಡಿ ನಾನು ಹೆಸರು ಗಳಿಸ್ಕೋಬೇಕು. ಮಾಡ್ತೀನಿ, ಅಡುಗೆ ಮಾಡಿ ಕೊಡ್ತೀನಿ ಎಲ್ಲರಿಗೂ. ಆಲೂ ಪರೋಟ ಶಾವಿಗೆ ಪಾಯಸ. ಹಾಂ, ದೊಡ್ಡ ಸೊಸೆ ಅಂತಾಳೆ ಅತ್ತೆ. ದೊಡ್ಡ ಸೊಸೆಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ನನ್ನ ಬಗ್ಗೆನೇ ಅತ್ತೆ ಇಷ್ಟೊಂದು ಮಾತಾಡ್ತಾಳ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಇವ್ರಿಗೆ. ಏನು ಮಾಡ್ತಾ ಇದ್ದಾಳೆ ನನ್ನ ಪೂಜೆ ಡಾರ್ಲಿಂಗು? ಇನ್ನೂ ಸ್ನಾನ ಮಾಡಿಲ್ವಾ? ಇಲ್ಲ, ಇನ್ನೂ ಸ್ನಾನ ಮಾಡಿಲ್ಲ. ಅಲ್ಲ, ನಾನು ಬೆಡ್ ಕಾಫಿ ಕುಡಿದೆ, ಹೇಳಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಈಗ ನೋಡಿ, ನಂಗೆ ಬೆಡ್ ಕಾಫಿ ಇಲ್ಲದೆ ತಲೆನೋವು ಬರ್ತಾ ಇದೆ. ಅದರಲ್ಲಿ ಕೂಡ ಅತ್ತೆ ಸ್ನಾನ ಮಾಡಿದೆ ಅಡುಗೆ ಮನೆಗೆ ಕೂಡ ಹೋಗಬಾರ್ದು, ಸ್ನಾನ ಮುಗಿಸ್ಕೊಂಡು ಬಂದು ಎಲ್ಲ ಅಡುಗೆ ಇವತ್ತು ನೀನೇ ಮಾಡು ಅಂದರು. ಗೊತ್ತಾ? ಹೌದು, ಅತ್ತಿಗೆಗೂ ಹೀಗೆ ಹೇಳಿದರು. ಬಂದು ಮದುವೆ ಆದ ಹೊಸರಲ್ಲಿ ಅತ್ತಿಗೆ ಬಂದು ಅಲ್ಲಿ ಅಡುಗೆ ಮನೇಲಿ ಎಲ್ಲ ಸ್ವೀಟ್ ಮಾಡಿದ್ರು ಗೊತ್ತಾ ಎಲ್ಲರಿಗೂ. ಅತ್ತಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಅಡುಗೆ ಮಾಡು. ಏನು ಅದರಲ್ಲಿ ಮತ್ತು ಒಂದು ವಿಷಯ ಹೇಳ್ತೀನಿ. ನಿಮ್ಮ ಅತ್ತೆ ಸೊಸೆ ಮತ್ತು ವಾರ್ಗಿತ್ತಿರ ಜಗಳ ನಾದ್ನೀರ್ ಜಗಳನೆಲ್ಲ ನನಗೆ ತೊಗೊಂಡ್ಬಂದು ಹಚ್ಚಬೇಡ. ನಾನು ಇದರಲ್ಲಿ ಭಾಗವಹಿಸೋದಿಲ್ಲ. ಯಾಕೆ ಗೊತ್ತಾ? ಹೆಣ್ಣು ಹೆಂಗಸೂರು ಜಗಳ ಹೆಣ್ಮಕ್ಳೇ ಬಗೆಹರಿಸ್ಕೋಬೇಕು. ನಮ್ಮ ಜಗಳ ನಾವು ನಿಮ್ಗೆ ಹೇಳಲ್ಲ, ನಿಮ್ಮ ಜಗಳ ನೀವು ನಮಗೆ ಹೇಳ್ಬೇಡಿ. ಇವತ್ತೇ ಲಾಸ್ಟು. ಅಮ್ಮ ಹಿಂಗಂದ್ಲು, ಅಕ್ಕ ಹಿಂಗಂದ್ಲು, ನಾದ್ನಿ ಹಿಂಗಂದ್ಲು, ಇದೆಲ್ಲ ನನ್ನ ಮುಂದೆ ನೀನೇನೂ ಹೇಳ್ಕೊಡ್ದು. ಯಾಕಂದರೆ ಹೇಳಿದ್ರೆ ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ. ನಿನ್ನ ಪ್ರೀತಿಲಿ ಇದೆಲ್ಲ ಬರಬಾರ್ದು. ಏನು? ಸರಿ, ಹಾಗಾದರೆ ಇನ್ನು ಮುಂದೆ ಏನೇ ಆದರೂ ನಾನೇ ನಿಭಾಯಿಸ್ಕೋತೀನಿ. ನಮ್ಮ ವಿಷಯಕ್ಕೆ ನೀವು ತಲೆ ಹಾಕ್ಬಾರ್ದು, ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಸರಿ ಆಯಿತು, ಬಾ ನನಗೂ ಕಾಫಿ ಮಾಡಿ ನೀನು ಕೊಡ್ಬಾ. ಸ್ನಾನ ಮುಗಿಸ್ಕೊಂಡು ಬಾ, ನಾನು ಹಾಲಲ್ಲಿ ಇರ್ತೀನಿ. ಸರಿ, ನೀವು ಹೋಗಿ. ಸರಿಯಾಗಿ ಮಾಡ್ತೀನಿ ನೋಡು. ಇವ್ರಿಗೆ ಸರಿಯಾಗಿ ಇಟ್ಕೊಡ್ತೀನಿ. ಪರವಾಗಿಲ್ವೇ? ಆಲೂ ಪರೋಟ ಮಾಡಿದಾಳೆ. ತಟ್ಟೆಯಲ್ಲಿ ನೋಡ್ತಾ ಇದ್ದಾರೆ. ಅಯ್ಯೋ, ನನಗೂ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಸುರಿತಾ ಇದೆ. ಆಲೂ ಪರೋಟ ಭಾರಿ ಆಗೈತ್ರಿ. ನೋಡ್ರಿ ಎಷ್ಟು ರುಚಿಯಾಗಿ ಮಾಡಿದಾಳೆ ನನ್ನ ಸಣ್ಣ ಸೊಸೆ. ಹೌದು ಪೂಜಾ, ಆಲೂ ಪರೋಟ ಸಖತ್ತಾಗೈತೆ. ಹೋಗಿ ನೀವು ತಿನ್ನೋಗಿ, ಯಾಕೆ ನಿಂತಿದ್ದೀರಾ? ಸಾಕು, ನಮ್ಗೆ ಇಷ್ಟೇ ಬೆಳಗಿನ ತಿಂಡಿ. ಅಯ್ಯೋ ಪರವಾಗಿಲ್ಲ ರೀ, ನೀವೆಲ್ಲರೂ ತಿನ್ನಿ, ಆಮೇಲೆ ನಾ ತಿಂತೀನಿ. ಹೌದು, ನಿಮ್ಮ ಅಕ್ಕಂಗೂ ಚೂರು ಹಾಕೊಂಡು ಬಂದು ಕೊಡು, ಅವಳು ನಿನ್ನ ಕೈ ರುಚಿ ನೋಡಲಿ. ಅಯ್ಯೋ ಅತ್ತೆ, ನಾನು ಮಾಡಿದ್ದು
ನಿಮಗೆ ಮತ್ತು ಅಣ್ಣಗೆ ಆಮೇಲೆ ಮಾವನಿಗೆ ಆಮೇಲೆ ಅವರು ನಾದ್ನಿಗೆ ಅಷ್ಟೇ ಮಾಡಿದ್ದು. ನಿಮ್ಮೆಲ್ಲರಿಗೂ ಎನಿಸಿ ಎರಡೆರಡೇ ಮಾಡಿದ್ದು ನಾನು ಆಲೂ ಪರೋಟ. ಅದ್ರಲ್ಲಿ ಬೇರೆ ಇದೆಲ್ಲ ಒತ್ತಿ ಒತ್ತಿ ಮಾಡೋಷ್ಟು ನಮ್ಮ ಕೈಯೇ ನೋವು ಬಂತು. ನಾನು ತಿನ್ನಲ್ಲ, ಡಯಟಲ್ಲಿದ್ದೀನಿ. ಮತ್ತು ಇವರು ಬೆಳಗಿನ ರೊಟ್ಟಿ ಮಾಡಿದಾರಲ್ಲ ಅದೇ ತಿಂತಾರೆ ಬಿಡಿ. ರೊಟ್ಟಿ ಮಾಡಿ ಇಟ್ಟಿದ್ದಾರೆ. ಏನು ಅಲ್ಲ, ನಿನಗೂ ಮಾಡ್ಕೊಂಡಿಲ್ಲ, ಅವ್ರಿಗೂ ಮಾಡಿಲ್ಲ. ಅವಳಿಗಾರು ಮಾಡಬೇಕಲ್ಲ ಪಾಪ, ಅವಳು ನಿನ್ನ ಕೈ ರುಚಿ ತಿನ್ನಬೇಕು. ಇದು ನೀನು ಮಾಡೋ ಸ್ವೀಟು ಮನೆಯವ್ರಿಗೆಲ್ಲ ಕೊಡಬೇಕು. ಅದ್ಯಾಕೆ ಅವಳು ಮಾಡಿಲ್ಲ ನೀನು? ಅಯ್ಯೋ, ಅದರಲ್ಲೇನಿದೆ ತಪ್ಪು? ರೊಟ್ಟಿ ಇದೆ, ಅದೆಲ್ಲ ತಂಗಳದಾಗತ್ತೆ. ತಂಗಳದಾರೆ ವೇಸ್ಟ್ ಆಗಲ್ಲ. ಬೆಳಗ್ಗೆನೆ ಮಾಡಿಟ್ಟಿದ್ದಾರೆ, ಅದನ್ನೇ ತಿಂತಾರೆ ಬಿಡಿ. ಅಲ್ಲ, ಇದನ್ನೇ ತಿನ್ಬೇಕಂತ ಏನೈತೆ? ನೀವೆಲ್ಲ ಮನೆ ಹಿರಿಯರು, ನಿಮ್ಗೆ ಮಾಡಿದ್ದೀನಿ. ಅವಳಿಗೆ ಯಾಕೆ ಮಾಡಲಿ ನಾನು? ಏನು ಅವಳ ಮನೆ ಕೆಲಸದವಳ ನಾನು? ಅಯ್ಯೋ ಅತ್ತೆ, ಪರವಾಗಿಲ್ಲ ಬಿಡಿ. ನಾನು ಬೆಳಗ್ಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದೀನಿ, ಅದನ್ನೇ ತಿಂತೀನಿ. ನನಗೇನು ಅಭ್ಯಾಸ ಇದೆ, ತಿಂತೀನಿ ಬಿಡಿ ಅತ್ತೆ. ಪರವಾಗಿಲ್ಲ. ಸಖತ್ತಾಗಿ ಮಾಡಿದ್ದೀರಾ ಅತ್ತಿಗೆ. ಅಯ್ಯೋ, ನಂಗಂತೂ ಈ ಆಲೂ ಪರೋಟ ಭಾಳ ಇಷ್ಟ ಆಯಿತು. ನಿಮ್ಮ ಕೈ ರುಚಿ ಸೂಪರು ಸೂಪರು. ಅಲ್ಲ ಪಾಪ ಛಾಯ, ಅವಳು ನಿನ್ನೆ ರಾತ್ರಿ ಅಂದದ್ದು ಬರೋಬ್ಬರು. ಇವಳು ಈ ಥರ ಮಾಡಬಾರ್ದಿತ್ತು. ಮನೆಯವ್ರಿಗೆಲ್ಲ ಮಾಡಿದಾಳೆ, ಅವ್ಳಿಗೊಂಚೂರು ಮಾಡಿಕೊಟ್ಟಿದ್ರೆ ಏನಾಗ್ತಿತ್ತು? ಇಲ್ಲ, ನನ್ನ ತಟ್ಟೆಯಲ್ಲಿ ನಾನು ಒಂದು ತಿಂದು ಅವಳಿಗೊಂದು ಇಟ್ಬಿಡ್ತೀನಿ. ಆಮೇಲೆ ಅವಳು ತಿಂತಾಳೆ. ನಂಗೆ ಗೊತ್ತು ಅವಳು ತಿಂತಾಳೆ ಅಂತ. ನಾನೇ ಇಟ್ಟಿರ್ತೀನಿ ಅಂತಲೂ ಗೊತ್ತು ಅವಳಿಗೆ. ಅಲ್ಲ ಪಾಪ ಅಮಾಯಕಿ ಛಾಯ. ಆ ಛಾಯಾಗೆ ಈ ಪೂಜೆ ಏನು ಮಾಡ್ತಾಳೋ, ಮತ್ತು ಈ ಪೂಜೆನಿಂದ ಛಾಯಾಗೆ ಏನು ತೊಂದರೆ ಆಗುತ್ತೆ ಅಂತ ನೀವು ನೋಡಬೇಕಂದ್ರೆ ಮುಂದಿನ ಭಾಗದಲ್ಲಿ ನೋಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್. ಇದೇ ರೀತಿ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಇರುತ್ತೆ, ಬೆಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಬಿಡೋ ವಿಡಿಯೋಗಳು ಫಸ್ಟ್ ನಿಮ್ಮ ಫೋನಿಗೆ ಟಕ್ ಅಂತ ಬರುತ್ತೆ. ನಿಮಗೂ ಪರೋಟ ಬೇಕಾ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬೇಗ ಬೇಗ ನಿಮ್ಮನೇಲೂ ಪರೋಟ ಮಾಡ್ಕೊಳ್ಳಿ, ತಿನ್ನಿ. ಬಾಯ್.